ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ಒಂದು ಸೆಷನ್ ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಸ್ಪೆಸಿಫಿಕ್ ಆಗಿ ಏನ್ ಕೇಳ್ತಾರೆ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಯಾವ ವಿಚಾರವಾಗಿ ಭಾರತದ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಥವಾ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಗ್ರೂಪ್ ಬಿ ಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಈ ಎಕ್ಸಾಮ್ಸ್ ನಲ್ಲಿ ಈ ಸ್ಪೆಸಿಫಿಕ್ ಪೇಪರ್ ನಲ್ಲಿ ಬಹಳ ಪ್ರಮುಖವಾಗಿ ಭಾರತದ ಮೀಸಲಾತಿ ವ್ಯವಸ್ಥೆ ಅಂತ ಅನ್ನೋದೇನಿದೆ ಇದು ಪರಿಚಯಾತ್ಮಕವಾಗಿ ಇದನ್ನ ನೋಡ್ಲೇಬೇಕಾಗಿರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ನೋಡ್ತಾ ಹೋದಾಗ ಮೊದಲನೇದಾಗಿ ಪ್ರಶ್ನೆ ಗಮನಿಸೋಣ. ಭಾರತದಲ್ಲಿ ಮೊದಲ ಹಿಂದುಳಿದ ವರ್ಗಗಳ ಆಯೋಗವನ್ನ ಯಾರ ನೇತೃತ್ವದಲ್ಲಿ ನೇಮಕ ಮಾಡ್ತಾರೆ ಅಂತಂದ್ರೆ ಆಪ್ಷನ್ ಸಿ ಕರೆಕ್ಟ್ ಇರುತ್ತೆ. ಕಾಕಾ ಸಾಹೇಬ್ ಕಾಲೇಲ್ಕರ್ ಅಂತೇಳಿ ಕರಿತೀವಿ. ಇವರ ಒಂದು ನೇತೃತ್ವದಲ್ಲಿ ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ನೇಮಕ ಆಗ್ತಾ ಹೋಗುತ್ತೆ. ನೋಡಿ, ಯಾಕೆ ಅಂತಂದ್ರೆ ಭಾರತದ ಸಮಾಜದಲ್ಲಿ ಜಾತಿ ಆಧಾರಿತ ಅಸಮಾನತೆ ಅನ್ನುವಂಥದ್ದು ಆಳವಾಗಿ ಬೇರೂರಿದ್ದನ್ನ ನಾವು ಗಮನಿಸಿದ್ದೀವಿ. ಸವರ್ಣರ ಅಥವಾ ಸವರ್ಣೀಯರ ಹಕ್ಕುಗಳು ಮತ್ತೆ ಶೋಷಿತ ವರ್ಗಗಳ ವಂಚನೆ ಅನ್ನುವಂಥದ್ದು ಸಾಮಾನ್ಯ ಆಗಿತ್ತು. ಮೀಸಲಾತಿ ಅಂತಂದ್ರೆ ಬಹಳ ಪ್ರಮುಖವಾಗಿ ಡೆಫಿನಿಷನ್ ನೋಡೋದಾದ್ರೆ ವಿಶೇಷ ಅವಕಾಶಗಳನ್ನ ಕೆಲವು ವರ್ಗದ ಜನಾಂಗದವರಿಗೆ ಕಾಯ್ದಿರಿಸೋದನ್ನ ನಾವು ಮೀಸಲಾತಿ ಅಂತೇಳಿ ಕರಿತೀವಿ. ಈ ಶೋಷಿತ ವರ್ಗಗಳ ಅಭಿವೃದ್ಧಿಗೋಸ್ಕರ ಮೀಸಲಾತಿ ಅನ್ನುವಂಥದ್ದು ಬಹಳ ಪ್ರಮುಖವಾಗಿತ್ತು. ಹಾಗಾಗಿ ಮೀಸಲಾತಿ ಎನ್ನುವಂತಹ ಪರಿಕಲ್ಪನೆಯನ್ನ ಜಾರಿ ತರ್ತಾ ಬರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ 1882ರಲ್ಲಿ ಮೊದಲನೇ ಬಾರಿಗೆ ಜ್ಯೋತಿರಾವ್ ಫುಲೆ ಅವರು ಹಿಂದುಳಿದವರಿಗೆ ಉಚಿತ ಶಿಕ್ಷಣವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಡ್ತಾರೆ. ನೋಡಿ, ಈ ರೀತಿಯಾದಂತಹ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳಿರ್ತವೆ. ಈ ಕೆಳಗಿನ ಯಾರು ಮೊದಲ ಬಾರಿಗೆ ಹಿಂದುಳಿದವರಿಗೆ ಉಚಿತ ಶಿಕ್ಷಣವನ್ನ ಬೇಡಿಕೆ ಇಟ್ರು ಅಂತ ಕೇಳಬಹುದು. ಸ್ವತಂತ್ರ ಪೂರ್ವದಲ್ಲಿ 1882ರಲ್ಲಿ ಜ್ಯೋತಿರಾವ್ ಬಾಪುಲೆ ಅವರು ಹಿಂದುಳಿದ ವರ್ಗದವರಿಗೆ ಉಚಿತ ಶಿಕ್ಷಣವನ್ನ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನ ಇಡ್ತಾರೆ. ನಂತರ ನೋಡಿ, 1902ರಲ್ಲಿ ಕೊಲ್ಲಾಪುರ ಮಹಾರಾಜರು 50% ಮೀಸಲಾತಿಯನ್ನ ಘೋಷಣೆ ಮಾಡಿದ್ರು ಅನ್ನುವಂಥದ್ದನ್ನ ಗಮನಿಸಬಹುದು ನಾವು. ಕೊಲ್ಲಾಪುರದ ಮಹಾರಾಜರು 50% ಮೀಸಲಾತಿಯನ್ನ ಘೋಷಣೆ ಮಾಡಿದ್ರು. ಯಾವ ಮಹಾರಾಜರು 50% ಮೀಸಲಾತಿಯನ್ನ ಘೋಷಣೆ ಮಾಡಿದ್ರು 1902ರಲ್ಲಿ ಅಂತ ಪ್ರಶ್ನೆಗಳನ್ನ ಕೇಳಬಹುದಾಗಿರುತ್ತೆ. ಕೊಲ್ಲಾಪುರದ ಮಹಾರಾಜರು ಅಂತೇಳಿ ಗಮನಿಸ್ತೀವಿ. ಅನಂತರ ನೋಡಿ, ನಮ್ಮ ಮೈಸೂರು ಸಂಸ್ಥಾನವೂ ಕೂಡ 1919ರಲ್ಲಿ ಮೈಸೂರು ಸರ್ಕಾರ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತ ಒಂದು ಸಮಿತಿಯನ್ನ ನೇಮಕ ಮಾಡುತ್ತೆ 1919ರಲ್ಲಿ. 1921ಕ್ಕೆ ಬಂದಾಗ ಮಡ್ರಾಸ್ ಪ್ರೆಸಿಡೆನ್ಸಿ ಏನಿತ್ತಲ್ಲ, ಇಲ್ಲಿ ವಿವಿಧ ಸಮುದಾಯಗಳಿಗೆ ಮೀಸಲಾತಿಯನ್ನ ಒದಗಿಸ್ತಾ ಹೋಗುತ್ತೆ. 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಬಂದಾಗ ಮೀಸಲಾತಿ ವ್ಯವಸ್ಥೆಯನ್ನ ಒದಗಿಸ್ತಾ ಹೋಗ್ತಾರೆ. ಮೀಸಲಾತಿ ವ್ಯವಸ್ಥೆಯನ್ನ 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನ ಒದಗಿಸಿದಾರ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನ ಗಮನಿಸಬೇಕು. ನಂತರ ಸ್ವತಂತ್ರ ನಂತರ ಏನಾಗುತ್ತೆ, 1951ರಲ್ಲಿ ಬಹಳ ಪ್ರಮುಖವಾಗಿ ಚಂಪಕಂ ಪ್ರಕರಣ ಅಂತ ಏನ್ ನಡೀತು, ಇದರಲ್ಲಿ ನ್ಯಾಯಾಲಯ ಏನ್ ಮಾಡುತ್ತೆ, ಜಾತಿ ಆಧಾರಿತ ಮೀಸಲಾತಿಯನ್ನ ಒಂದು ಪ್ರಶ್ನೆ ಮಾಡ್ತಾ ಬರುತ್ತೆ ಕೋರ್ಟ್ ನಲ್ಲಿ ಅನ್ನೋದನ್ನ ಗಮನಿಸಬಹುದು. 1951ರ ವಿಚಾರ ಇದು. ಅನಂತರ ನಮ್ಮಲ್ಲಿ ನಾವು 1947ರ ನಂತರ ನಮ್ಮ ದೇಶದಲ್ಲಿ ರಚನೆ ಮಾಡಲಾದಂತ ಸಂವಿಧಾನದ 15 ಸಬ್ ಕ್ಲಾಸ್ 4 ವಿಧಿ ಏನ್ ಹೇಳುತ್ತೆ ಅಂತಂದ್ರೆ ಉಪವಿಧಿಯನ್ನ ಸೇರಿಸಿ ಹೇಳ್ತಾರೆ. ಇದರಲ್ಲಿ ಸಂವಿಧಾನದ 15 ಸಬ್ ಕ್ಲಾಸ್ 4 ಏನ್ ಹೇಳುತ್ತೆ ಅಂತಂದ್ರೆ ಈ ಮೀಸಲಾತಿ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ಗಮನಿಸಬಹುದು. ಸಮಾನತೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ 15ರಲ್ಲಿ ಮೀಸಲಾತಿ ವ್ಯವಸ್ಥೆ ಬಗ್ಗೆ ವಿಚಾರವನ್ನ 15 ಸಬ್ ಕ್ಲಾಸ್ 4 ಸಬ್ ಆರ್ಟಿಕಲ್ ಅಲ್ಲಿ ಸೇರಿಸಿದ್ದಾರೆ ಅನ್ನೋದನ್ನ ಗಮನಿಸಬಹುದು. 1953ರಲ್ಲಿ ಏನ್ ಮಾಡ್ತಾರೆ, ಕಾಕಾ ಕಾಲೇಲ್ಕರ್ ನೇತೃತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದುಳಿದ ವರ್ಗಗಳ ಆಯೋಗವನ್ನ ರಚನೆ ಮಾಡ್ತಾ ಬರ್ತಾರೆ. ಇದನ್ನ ಗಮನಿಸ್ಕೊಳ್ಳಿ. ಯಾವ ವರ್ಷದಲ್ಲಿ ಕಾಕಾ ಕಾಲೇಲ್ಕರ್ ನೇತೃತ್ವದಲ್ಲಿ ಮೊದಲ ಹಿಂದುಳಿದ ವರ್ಗಗಳ ಆಯೋಗವನ್ನ ರಚನೆ ಮಾಡಲಾಯಿತು ಅನ್ನುವಂತ ಪ್ರಶ್ನೆ ಬರ್ಬೋದು. ಅದಕ್ಕೆ 1953 ಅನ್ನೋದನ್ನ ಉತ್ತರ ನೆನ್ಪಿಟ್ಕೊಂಡಿರ್ಬೇಕು ಬಹಳ ಪ್ರಮುಖವಾಗಿ. ಅನಂತರ 1963ರಲ್ಲಿ ಬಾಲಾಜಿ ಪ್ರಕರಣ ಅಂತ ಏನ್ ಬರುತ್ತೆ, ಈ ಒಂದು ಪ್ರಕರಣದಲ್ಲಿ 50% ಮೀಸಲಾತಿ ಮಿತಿಯನ್ನ ಸಿದ್ಧಪಡಿಸ್ತಾ ಬರ್ತಾರೆ. 50% ಮೀಸಲಾತಿ ಬೇಕು ಎನ್ನುವಂತ ಒಂದು ವ್ಯವಸ್ಥೆಯನ್ನ ತೆಗೆದುಕೊಂಡು ಬರ್ತಾರೆ. ನಂತರ 1979ಕ್ಕೆ ಬಂದಾಗ 1979ರಲ್ಲಿ ಮಂಡಲ್ ಆಯೋಗವನ್ನ ನೇಮಕ ಮಾಡ್ತಾರೆ. ಇದು 2ನೇ ಆಯೋಗ, ಇದು ಮಂಡಲ್ ಆಯೋಗ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. 1980ರಲ್ಲಿ ಇದು ತನ್ನ ವರದಿಯನ್ನ ನೀಡ್ತಾ ಬರುತ್ತೆ ಅನ್ನೋದು ಬಹಳ ಪ್ರಮುಖವಾದಂತ ವಿಚಾರ. ಸೊ ನೆಕ್ಸ್ಟ್ 1990ನಲ್ಲಿ ಮಂಡಲ್ ಆಯೋಗ ಏನ್ ಹೇಳುತ್ತೆ, ಅದರ ಶಿಫಾರಸುಗಳನ್ನ ಜಾರಿಗೆ ತಂದು
27% ಮೀಸಲಾತಿಯನ್ನ ಕೊಡ್ತಾ ಬರ್ತಾರೆ. ಕಾಕಾ ಕಾಲೇಲ್ಕರ್ ನೇತೃತ್ವದ ಸಮಿತಿ ಮೊದಲನೇ ಆಯೋಗ ಆಗಿದ್ರು ಕೂಡ ಅತ್ಯಂತ ಹೆಚ್ಚು ಜನಪ್ರಿಯವಾಗಿದ್ದು ಎರಡನೇ ಆಯೋಗ ಮಂಡಲ್ ಆಯೋಗ. ಇದು 1990ರಲ್ಲಿ ಏನ್ ಮಾಡ್ತಾರೆ, ಅದರ ಕೆಲವು ಶಿಫಾರಸುಗಳನ್ನ ಗಮನ ಇಟ್ಕೊಂಡು 27% ಮೀಸಲಾತಿಯನ್ನ ರಿಸರ್ವೇಶನ್ ಅನ್ನ ಕೊಡ್ತಾ ಬರ್ತಾರೆ ಹಿಂದುಳಿದ ವರ್ಗಗಳಿಗೆ. 2005ರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಖಾಸಗಿ ಕಾಲೇಜುಗಳ ಮೀಸಲಾತಿಯನ್ನ ನಿರಾಕರಣೆ ಮಾಡ್ತಾ ಹೋಗುತ್ತೆ. ನೋಡಿ, ಮೀಸಲಾತಿ ಹೋಗ್ತಾ ಹೋಗ್ತಾ ಬೆಳೀತಾ ಖಾಸಗಿ ಕಾಲೇಜುಗಳಲ್ಲೂ ಅಥವಾ ಖಾಸಗಿ ಸಂಸ್ಥೆಗಳಲ್ಲೂ ಮೀಸಲಾತಿ ಕೊಡಿ ಎನ್ನುವಂತಹ ಒಂದು ಚರ್ಚೆ ಮುಂದುವರಿತಾ ಹೋದಾಗ 2005ರಲ್ಲಿ ಸುಪ್ರೀಂ ಕೋರ್ಟ್ ಖಾಸಗಿ ಕಾಲೇಜುಗಳ ಮೀಸಲಾತಿಯನ್ನ ನಿರಾಕರಿಸ್ಬಿಡುತ್ತೆ. 93rd ಅಮೆಂಡ್ಮೆಂಟ್ ಇದೆಯಲ್ಲ, ಅದರ ಮೂಲಕ ಒಂದು ಮೀಸಲಾತಿಯನ್ನ ಖಚಿತಪಡಿಸಲಾಗಿದೆ ಅನ್ನೋದನ್ನ ಗಮನಿಸಬಹುದು. 2005ರಲ್ಲಿ ಆದಂತಹ ಈ 93ನೇ ತಿದ್ದುಪಡಿ ಇದೆಯಲ್ಲ, ಅದರ ಮೂಲಕ ಮೀಸಲಾತಿಯನ್ನ ಖಚಿತಪಡಿಸ್ತಾ ಬರ್ತಾರೆ. ಈ ನಮ್ ಸಂವಿಧಾನದಲ್ಲಿ 15 ಸಬ್ ಕ್ಲಾಸ್ 4 ಮತ್ತೆ 16 ಸಬ್ ಕ್ಲಾಸ್ 4 ಇವೆರಡನ್ನು ಗಮನದಲ್ಲಿ ಇಟ್ಕೋಬೇಕು. ಮೀಸಲಾತಿ ಆಧಾರಿತವಾಗಿ ರಚನೆ ಮಾಡಲಾಗಿರ್ತಕ್ಕಂಥ ವಿಧಿಗಳು ಅಂತ. ಮೀಸಲಾತಿ ಆಧಾರಿತವಾಗಿ ರಚನೆ ಮಾಡಲಾಗಿರ್ತಕ್ಕಂತಹ ಸಂವಿಧಾನದ ಮೂಲಭೂತ ಹಕ್ಕುಗಳ ವಿಭಾಗದಲ್ಲಿರ್ತಕ್ಕಂತಹ ಅಥವಾ ಭಾಗದಲ್ಲಿರ್ತಕ್ಕಂತಹ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ರೆ 15 ಸಬ್ ಕ್ಲಾಸ್ 4, 16 ಸಬ್ ಕ್ಲಾಸ್ 4 ಇವೆರಡನ್ನು ಗಮನ ಇಟ್ಟುಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟ್, ಹಿಂದುಳಿದ ವರ್ಗಗಳ ಗುರುತಿಗಾಗಿ ಆಯೋಗಗಳನ್ನ ರಚನೆ ಮಾಡ್ತಾ ಬರ್ತಾರೆ. ಅಂದ್ರೆ ಹಿಂದುಳಿದ ವರ್ಗಗಳನ್ನ ಹೆಂಗ್ ಗುರುತಿಸೋದು, ಯಾವ ರೀತಿ ಐಡೆಂಟಿಫಿಕೇಶನ್ ಮಾಡೋದು ಎನ್ನುವಂತ ಉದ್ದೇಶಕ್ಕೋಸ್ಕರ ಆಯೋಗಗಳನ್ನ ರಚನೆ ಮಾಡ್ತಾ ಬರ್ತಾರೆ ಅನ್ನೋದನ್ನ ಗಮನಿಸಬಹುದು. ಮೀಸಲಾತಿ ನೀತಿಗಳು ಸಮಾಜದಲ್ಲಿ ಸಮಾನತೆಯನ್ನ ತರೋದಕ್ಕೆ ಪ್ರಯತ್ನ ಮಾಡ್ತಾ ಬರ್ತವೆ. ಜಾತಿ ಆಧಾರಿತ ಶೋಷಣೆ ಮತ್ತು ತಾರತಮ್ಯವನ್ನ ನಿಲ್ಲಿಸೋದಕ್ಕೆ ಇದು ಪ್ರಮುಖವಾದಂತದ್ದು. ಹಾಗಾಗಿ ಬಿ.ಪಿ. ಮಂಡಲ್ ಅವರ ನೇತೃತ್ವದಲ್ಲಿ ಸಮಾಜದ ಅಧ್ಯಯನವನ್ನ ನಡೆಸ್ತಾ ಬರ್ತಾರೆ. ಬಿ.ಪಿ. ಮಂಡಲ್ ಅವರ ನೇತೃತ್ವದಲ್ಲಿ ಸಮಾಜದ ಒಂದು ಅಧ್ಯಯನವನ್ನ ನಡೆಸ್ತಾ ಬರ್ತಾರೆ ಅನ್ನೋದನ್ನ ಗಮನಿಸಬೇಕು. ಹಾಗಾದ್ರೆ ಬಿ.ಪಿ. ಮಂಡಲ್ ಆಯೋಗವನ್ನ ರಚನೆ ಮಾಡಿದ್ದು ಯಾವಾಗ ಅಂದ್ರೆ 1979ರಲ್ಲಿ, ಅವರು ವರದಿ ಕೊಟ್ಟಿದ್ದು ಯಾವಾಗ ಅಂದ್ರೆ 1980ರಲ್ಲಿ ಅನ್ನೋದನ್ನ ಗಮನಿಸಬೇಕು. ಅವರು ಒಂದು ಸೊಸೈಟಿಯನ್ನ ಸ್ಟಡಿ ಮಾಡುವಂತಹ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ ಬಿ.ಪಿ. ಮಂಡಲ್ ಅವರು. ನಂತರ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಗೋಸ್ಕರ ಮೀಸಲಾತಿ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥದ್ದು ಅಂತೇಳಿ ಶಿಫಾರಸನ್ನ ಕೊಡಲಾಗಿರುತ್ತೆ ಬಿ.ಪಿ. ಮಂಡಲ್ ಅವರ ನೇತೃತ್ವದಲ್ಲಿ. ಸಂವಿಧಾನದಲ್ಲಿ 340ನೇ ವಿಧಿ ಏನ್ ಬರುತ್ತೆ, 340ನೇ ವಿಧಿ ನೋಡಿ, 15 ಬಾರ್ ಸಬ್ ಕ್ಲಾಸ್ 4, 16 ಸಬ್ ಕ್ಲಾಸ್ 4 ಮೀಸಲಾತಿಗೆ ಸಂಬಂಧಪಟ್ಟಂತೆ ವಿಚಾರವನ್ನ ಹೇಳಿದೆ. ಆದ್ರೆ 340ನೇ ವಿಧಿ ಏನ್ ಹೇಳುತ್ತೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನ ರಚನೆ ಮಾಡ್ಲಿಕ್ಕೋಸ್ಕರ ಒಂದು ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಅನ್ನೋದನ್ನ ಗಮನಿಸಬಹುದು. ಹಿಂದುಳಿದ ವರ್ಗಗಳ, ನೋಡಿ ಇದು ಪ್ರಶ್ನೆ ಆಗ್ಬೋದು, ಹಿಂದುಳಿದ ವರ್ಗಗಳ ರಚನೆಯ ಆಯೋಗವನ್ನ ರಚನೆ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸಿರ್ತಕ್ಕಂತಹ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ರೆ ಆರ್ಟಿಕಲ್ 340 ಅಂತ ಹೇಳ್ಬೇಕಾಗುತ್ತೆ. 340 ಅಂತ ಹೇಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಗಳು ಮತ್ತೆ ಅವುಗಳ ಶಿಫಾರಸುಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಬ್ರೀಫ್ ಆಗಿ, ಮೊದಲನೇದಾಗಿ 1953ರಲ್ಲಿ ರಚನೆಯಾದಂತಹ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ಕೆಲವು ಶಿಫಾರಸುಗಳನ್ನು ನೀಡಿದೆ, ಅದನ್ನ ಗಮನಿಸೋಣ. ಇದು ಜನವರಿ 26, 1953ರಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿ ಸ್ಥಾಪನೆ ಮಾಡ್ತಾ ಬರ್ತಾರೆ. ಉದ್ದೇಶ ಏನು ಅಂತಂದ್ರೆ, ಹಿಂದುಳಿದ ವರ್ಗಗಳನ್ನ ಗುರುತಿಸೋದಕ್ಕೆ ಮಾನದಂಡಗಳನ್ನ ನಿರ್ಧರಿಸುವಂತದ್ದು ಪ್ರಮುಖವಾದಂತಹ ಉದ್ದೇಶ ಆಗಿರುತ್ತೆ. ಹಿಂದುಳಿದ ವರ್ಗಗಳ ಪಟ್ಟಿಯನ್ನ ತಯಾರಿಸುವಂತದ್ದು ಕೂಡ ಪ್ರಮುಖವಾದಂತಹ ಉದ್ದೇಶ ಆಗಿರುತ್ತೆ. ತಮ್ಮ ಶಿಫಾರಸುಗಳನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವಂತದ್ದು ಕೂಡ ಉದ್ದೇಶ ಆಗಿರುತ್ತೆ. ಇದರಲ್ಲಿ ಪ್ರಮುಖ ಶಿಫಾರಸುಗಳು ಏನು ಅಂತಂದ್ರೆ, ಬಹಳ ಪ್ರಮುಖವಾಗಿ ನೆನ್ಪಿಟ್ಕೊಳ್ಳಿ, ಕಾಕಾ ಕಾಲೇಲ್ಕರ್ ಸಮಿತಿ ಕೊಟ್ಟಿರ್ತಕ್ಕಂತಹ ಆಯೋಗ ಕೊಟ್ಟಿರ್ತಕ್ಕಂತಹ ಶಿಫಾರಸುಗಳು 2399 ಜಾತಿಗಳನ್ನ ಪರಿಶೀಲನೆ ಮಾಡ್ಬಿಟ್ಟು ಅದರಲ್ಲಿ 837 ಸಮುದಾಯಗಳನ್ನ ಏನ್ ಮಾಡ್ಬೇಕು, ಅತಿ ಹಿಂದುಳಿದ, ಮೋಸ್ಟ್ ಬ್ಯಾಕ್ವರ್ಡ್ ಅಂತೇಳಿ ಐಡೆಂಟಿಫೈ ಮಾಡ್ತಾ ಹೋಗ್ತಾರೆ ಅವರು. 2399ರಲ್ಲಿ 837ರನ್ನ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಭೂ ಸುಧಾರಣೆ, ಗ್ರಾಮೀಣ ವಿಕಾಸ ಯೋಜನೆ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕೊಡಬೇಕು ಎನ್ನುವಂತಹ ಒಂದು ಶಿಫಾರಸನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಶಿಕ್ಷಣದಲ್ಲಿ ಮೀಸಲಾತಿ ಇರಬೇಕು, ಉದ್ಯೋಗದಲ್ಲಿ ಮೀಸಲಾತಿ ಇರಬೇಕು, ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಮೀಸಲಾತಿ ಇರಬೇಕು, ಗ್ರಾಮೀಣ ವಿಕಾಸ ಯೋಜನೆಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಮೀಸಲಾತಿ ಇರಬೇಕು ಅನ್ನುವಂತಹ ಶಿಫಾರಸನ್ನು ಕೊಡಲಾಗಿರುತ್ತೆ. ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಸಂಸ್ಥೆಗಳಲ್ಲಿ 70% ಸೀಟ್ಗಳನ್ನ ಮೀಸಲಿಸಬೇಕು ಅಂತೇಳಿ ಶಿಫಾರಸನ್ನ ಕೊಟ್ಟಿದೆ. ನೋಡಿ, ಗಮನಿಸ್ಕೊಳ್ಳಿ, ಟೆಕ್ನಿಕಲ್ ಅಂಡ್ ಪ್ರೊಫೆಷನಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ 70% ಮೀಸಲಾತಿಯನ್ನ ಕೊಟ್ಟಂತಹ ಆಯೋಗ ಯಾವುದು ಅಂತ ಕೇಳಬಹುದಾಗಿರುತ್ತೆ. ಅದೇ ಮೊದಲನೇ ಆಯೋಗ, ಕಾಕಾ ಕಾಲೇಲ್ಕರ್ ಅಂತೇಳಿ ಕರಿತೀವಿ. ಇವರು ಟೆಕ್ನಿಕಲ್ ಮತ್ತೆ ಪ್ರೊಫೆಷನಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ 70% ಸೀಟನ್ನ ಕೊಡ್ಬೇಕಾಗುತ್ತೆ, ರಿಸರ್ವೇಶನ್ ಇಡಬೇಕಾಗುತ್ತೆ ಅನ್ನುವಂತ ಒಂದು ವರದಿಯನ್ನ ಅಥವಾ ಶಿಫಾರಸನ್ನ ಕೊಟ್ಟಿದ್ರು. ನೆಕ್ಸ್ಟ್ ಬಂದಾಗ ಮಂಡಲ್ ಆಯೋಗ ಬಂತಲ್ಲ,
1978 79ರಲ್ಲಿ ನೇಮಕ ಮಾಡ್ತಾರೆ. 80ರಲ್ಲಿ ಅವರು ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ, ವರದಿಯನ್ನು ಕೂಡ ಸಲ್ಲಿಕೆ ಮಾಡುತ್ತೆ ಶಿಫಾರಸನ್ನ. 78ರಲ್ಲಿ ಪ್ರಧಾನ ಮಂತ್ರಿ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ, ಅವರ ಪ್ರಧಾನ ಮಂತ್ರಿ ಏನಿದ್ರಲ್ಲ ಅವರ ನೇತೃತ್ವದಲ್ಲಿ ಮಂಡಲ ಆಯೋಗ ರಚನೆ ಆದಂತದ್ದು. ಅಧ್ಯಕ್ಷರು ಅದಕ್ಕೆ ಬಿ.ಪಿ. ಮಂಡಲ್ರವರು ಅಧ್ಯಕ್ಷರಾಗಿರ್ತಾರೆ. ಉದ್ದೇಶ ಏನು ಅಂತಂದ್ರೆ ಹಿಂದುಳಿದ ವರ್ಗಗಳ ಸಮಾಜಶಾಸ್ತ್ರೀಯ ಮತ್ತು ಶೈಕ್ಷಣಿಕ ಪರಿಸ್ಥಿತಿಯನ್ನ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಬಹಳ ಪ್ರಮುಖವಾಗಿ. ಸೊ ನಂತರ ಸಮುದಾಯದ ಅಪ್ಲಿಫ್ಟ್ಮೆಂಟ್ಗೋಸ್ಕರ ಏನೇನು ಶಿಫಾರಸುಗಳನ್ನ ಕೊಡ್ತಾರೆ. ಪ್ರಮುಖ ಶಿಫಾರಸುಗಳಲ್ಲಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ 27% ಮೀಸಲಾತಿ ಕೊಡಬೇಕು ಎನ್ನುವಂತ ವರದಿಯನ್ನ ಕೊಟ್ಟಂತದ್ದು, ಶಿಫಾರಸನ್ನ ಕೊಟ್ಟಂತ ಆಯೋಗ ಯಾವುದು ಅಂದ್ರೆ ಮಂಡಲ ಆಯೋಗ ಅಂತೇಳಿ ನೆನ್ಪಿಟ್ಕೋಬೇಕು. ಈ ರೀತಿಯಾದಂತ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ಇದೇ ರೀತಿ ಬರ್ಬೋದು, ಅಥವಾ ಸ್ಟೇಟ್ಮೆಂಟ್ಸ್ ಬಂತು ಅಂತಂದ್ರೆ ಹೇಳ್ಬೋದು ಮಂಡಲ ಆಯೋಗವನ್ನ ಈ ವರ್ಷ ರಚನೆ ಮಾಡಿದ್ರು, ಅನಂತರ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ 27% ಮೀಸಲಾತಿಯನ್ನು ಕೊಡಲಾಗಿತ್ತು. ಈ ರೀತಿಯಾಗಿ ಒಂದ್ 2-3 ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ಟು ಒಂದು ಹೇಳಿಕೆ ಸರಿ, 2 ಹೇಳಿಕೆ ಸರಿ, ಅಥವಾ 3 ಹೇಳಿಕೆಗಳು ಸರಿ, ಅಥವಾ ಎ ಅಂಡ್ ಬಿ ಸರಿ, ಎ ಓನ್ಲಿ, ಸಿ ಓನ್ಲಿ, ಈ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆಗಳಿರ್ತವೆ. ಗಮನಿಸ್ಕೊಳ್ಳಿ, ಒಂದೇ ರೀತಿಯಲ್ಲಿ ಡೈರೆಕ್ಟ್ ಆಗಿ ಕೇಳಲ್ಲ, ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಓದ್ಕೊಳ್ಬೇಕಾಗತ್ತೆ. ಸೊ ಸಾಮಾನ್ಯ ಶೈಕ್ಷಣಿಕ ಮತ್ತು ಆರ್ಥಿಕ ಯೋಜನೆಗಳನ್ನ ಅವರಿಗೋಸ್ಕರ ಫ್ರೇಮ್ ಮಾಡಿ ಎನ್ನುವಂತ ವರದಿಯನ್ನು ಕೂಡ, ಶಿಫಾರಸನ್ನು ಕೂಡ ನೀಡಲಾಗಿರುತ್ತೆ. ಸಾಮಾನ್ಯ ಶೈಕ್ಷಣಿಕ ಮತ್ತು ಆರ್ಥಿಕ ಯೋಜನೆಗಳನ್ನ ಸಿದ್ಧಗೊಳಿಸಿ ಅಂತ. ಜೊತೆಗೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಶೈಕ್ಷಣಿಕ ಸೌಲಭ್ಯಗಳನ್ನ, ಎಜುಕೇಶನಲ್ ಫೆಸಿಲಿಟೀಸ್ ಅನ್ನ ಕೊಡಬೇಕು ಅಂತೇಳಿ ಹೇಳುತ್ತೆ. ಅನುಷ್ಠಾನಕ್ಕೆ ಬಂದಾಗ 1990ನಲ್ಲಿ ಯಾವ ಸರ್ಕಾರ ಇದ್ದಿದ್ದು? ವಿ.ಪಿ. ಸಿಂಗ್ ಸರ್ಕಾರ. ವಿ.ಪಿ. ಸಿಂಗ್ ಸರ್ಕಾರ ಏನಿತ್ತಲ್ಲ, ಇವರ ಒಂದು ಸರ್ಕಾರದ ನೇತೃತ್ವದಲ್ಲಿ, ಅವರ ಸಂದರ್ಭದಲ್ಲಿ ಕೆಲವು ಶಿಫಾರಸುಗಳನ್ನ ಜಾರಿ ತರ್ತಾರೆ. ಮಂಡಲ ಆಯೋಗ 10 ವರ್ಷದ ಹಿಂದೆ ಶಿಫಾರಸನ್ನ ಕೊಟ್ಟಿತ್ತು 1980ನಲ್ಲಿ. 90ನಲ್ಲಿ ಏನ್ ಮಾಡ್ತಾರೆ, ವಿ.ಪಿ. ಸಿಂಗ್ ಅದನ್ನ ಜಾರಿ ತರುವಂತ ಕೆಲಸ ಕೈ ಹಾಕ್ತಾರೆ. ಇದರಿಂದ ದೇಶದ ವಿವಿಧ ಭಾಗಗಳಲ್ಲಿ ತೀವ್ರ ಪ್ರತಿಭಟನೆಗಳಾಗತ್ತೆ, ರಾಜಕೀಯ ಚರ್ಚೆಗಳಾಗತ್ತೆ, ಅವೆಲ್ಲವೂ ನಡೀತವೆ. ಎಲ್ಲದರ ನಡುವೆ ಕೆಲವು ಶಿಫಾರಸುಗಳನ್ನ ಜಾರಿ ಮಾಡ್ತಾ ಬರ್ತಾರೆ. ಆಯೋಗಗಳ ಪ್ರಾಮುಖ್ಯತೆ ಏನು ಅಂತಂದ್ರೆ, ಈ ಆಯೋಗಗಳಿಂದ ಏನು ಅನುಕೂಲ ಆಯ್ತು ಅಂತಂದ್ರೆ ಹಿಂದುಳಿದ ವರ್ಗಗಳ ಪರಿಚಯ ಆಯ್ತು. ಜೊತೆಗೆ ಹಿಂದುಳಿದ ವರ್ಗಗಳನ್ನ ಹೆಂಗ್ ಪಟ್ಟಿ ಮಾಡೋದು ಅಂತೇಳಿ ಆ ಒಂದು ಐಡಿಯಾ ಬಂತು. ಜೊತೆಗೆ ಅವರಿಗೆ ಶೈಕ್ಷಣಿಕ, ಆರ್ಥಿಕ ಆಗಿರ್ಬೋದು, ಮತ್ತೆ ಸಾಮಾಜಿಕ ಸಮಾನತೆ ನೀಡೋದಕ್ಕೆ ಒಂದು ಕ್ರಮ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಯ್ತು ಈ ಒಂದು ಆಯೋಗಗಳನ್ನ ರಚನೆ ಮಾಡಿದ್ರಿಂದ ಅನ್ನೋದನ್ನ ಗಮನಿಸಬಹುದು. ಭಾರತೀಯ ಸಂವಿಧಾನದ 340ನೇ ವಿಧಿಯ ಅನ್ವಯ ಈ ಆಯೋಗಗಳು ಹಿಂದುಳಿದ ಸಮುದಾಯಗಳ ಏಳಿಗೆಗೆ ಮಹತ್ವವಾದಂತ ಪಾತ್ರವನ್ನ ವಹಿಸ್ತವೆ ಅನ್ನೋದನ್ನ ಗಮನಿಸಬಹುದು. ಇದು ಕೂಡ ಸ್ಟೇಟ್ಮೆಂಟ್ ಆಗಿ ಬರುವಂತ ಸಾಧ್ಯತೆ ಇರುತ್ತೆ. 340ನೇ ವಿಧಿ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಆಯೋಗವನ್ನ ರಚನೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಅವಕಾಶ ಸಂವಿಧಾನದಲ್ಲಿ ಅದು 340ನೇ ವಿಧಿ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದಾಗ ಬಿ.ಪಿ. ಮಂಡಲ್ ಬಗ್ಗೆ ಮಾಹಿತಿ ಬಂದಾಗ ಅವರು ಆಗಸ್ಟ್ 25, 1919 ಜನ್ಮಗೊಂಡಂತಹ ವ್ಯಕ್ತಿ ಅವರು. ಬಿ.ಪಿ. ಮಂಡಲ್ ರವರು ಬಿಂದೇಶ್ವರಿ ಪ್ರಸಾದ್ ಮಂಡಲ್ ಅಂತೇಳಿ. ಇವರ ಆಯೋಗವನ್ನೇ ತುಂಬಾ ಪಾಪ್ಯುಲರ್ ಆಕ್ಚುಲಿ. ಮುಂಚಿನ ಆಯೋಗ ಅದೇನಿದೆ ಕಾಕಾ ಕಾಲೇಲ್ಕರು ಅದು ಅಷ್ಟಾಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ, ಆದ್ರೆ ಮಂಡಲ್ ಆಯೋಗವನ್ನ ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ ಅವ್ರು ಕೊಟ್ಟಂತ ಶಿಫಾರಸುಗಳನ್ನ. ಹಾಗಾಗಿ ಇದು ಬಹಳ ಪಾಪ್ಯುಲರ್ ಅನ್ನೋದನ್ನ ಗಮನಿಸಬೇಕಾಗಿರುತ್ತೆ. ನೋಡಿ, ಅವರ ಹುದ್ದೆ ಏನಿತ್ತು ಅಂದ್ರೆ 1978ರಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರದ ನೇತೃತ್ವದಲ್ಲಿ 2ನೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ಅವ್ರನ್ನ ನೇಮಕ ಮಾಡ್ತಾ ಬರ್ತಾರೆ. 2ನೇ ಹಿಂದುಳಿದ ವರ್ಗಗಳ ಆಯೋಗ ಅಂತ ಏನಿದೆಯಲ್ಲ, ಇದು 1979ರಲ್ಲಿ ಏನ್ ರಚನೆ ಆಯ್ತು, ಇದು 340ನೇ ವಿಧಿ ಪ್ರಕಾರ. ಯಾವ ವಿಧಿ ಅಂತಂದ್ರೆ 340ನೇ ವಿಧಿ ಪ್ರಕಾರ ಹಿಂದುಳಿದ ವರ್ಗಗಳ ಗುರುತು ಮಾಡೋದಕ್ಕೆ, ಐಡೆಂಟಿಫಿಕೇಶನ್ಗೋಸ್ಕರ ಆಯೋಗವನ್ನ ರಚನೆ ಮಾಡಲಾಗುತ್ತೆ. ಯಾತಕ್ಕೋಸ್ಕರ ಅಂತಂದ್ರೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳನ್ನ ಗುರುತಿಸುವಂಥದ್ದು ಮತ್ತೆ ಅವರ ಏಳಿಗೆಗೆ ಶಿಫಾರಸುಗಳನ್ನ ನೀಡುವಂಥದ್ದು. ದೇಶದ ವಿವಿಧ ರಾಜ್ಯಗಳಲ್ಲಿ ಸಮೀಕ್ಷೆಯನ್ನ ನಡೆಸ್ಬಿಟ್ಟು 1980ನಲ್ಲಿ ಅವರು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಬೋದು. ಅದರಲ್ಲಿ ನಾವು ಗಮನಿಸಿದ್ವಿ ಆಗ್ಲೇ 27% ಮೀಸಲಾತಿ OBCಗಳಿಗೆ ಇರಬೇಕು ಅನ್ನುವಂಥದ್ದನ್ನ ಶಿಫಾರಸು ಕೊಟ್ಟಿದ್ರು. ಜೊತೆಗೆ ಸರ್ಕಾರಿ ಉದ್ಯೋಗ ಶಿಕ್ಷಣದಲ್ಲಿ ಅನ್ವಯ ಆಗುವಂತೆ ಮಾಡಬೇಕು ಈ ಒಂದು ರಿಸರ್ವೇಶನ್ ಅಂತ ಹೇಳಿದ್ರು. ಜೊತೆಗೆ ಮೀಸಲಾತಿ ಪ್ರಮಾಣ 50% ಮೀರಬಾರದು ಅನ್ನುವಂತಹ ಸಂವಿಧಾನಬದ್ಧ ನಿಯಮಕ್ಕೆ ಅನುಗುಣವಾಗಿ ಶಿಫಾರಸನ್ನ ಮಾಡಲಾಗಿತ್ತು. 50% ಮೀರಬಾರದು ಅಂತೇಳಿ ಅದೊಂದು ಗಮನದಲ್ಲಿ ಇಟ್ಕೊಳ್ಬೇಕು. 50% ಮೀರಬಾರದು. ಏನೇ ರಿಸರ್ವೇಶನ್ ಕೊಟ್ರು, ಎಷ್ಟೇ ರೋಸ್ಟರ್ ಸಿಸ್ಟಮ್ ಏನೇನು ಮಾಡಿದ್ರು 50% ಒಳಗಡೆನೆ ಆಟ ಆಡ್ಬೇಕೆ ಹೊರತು ಅದನ್ನ ಕ್ರಾಸ್ ಮಾಡಬಾರ್ದು ರಿಸರ್ವೇಶನ್ಗೆ ಅಂತೇಳಿ ಒಂದು ಶಿಫಾರಸನ್ನ ನೀಡಲಾಗಿತ್ತು ಮಂಡಲ ಆಯೋಗ ಅನ್ನೋದನ್ನ ಗಮನಿಸಬಹುದು. ಮುಕ್ತವಾದಂತ ಸ್ಪರ್ಧೆ ಅಂತ ಬಂದ್ರೆ, ಅಂದ್ರೆ ಈ ಅರ್ಹ ಅಭ್ಯರ್ಥಿಗಳೇನಿರ್ತಾರಲ್ಲ, ಮುಕ್ತ ಸ್ಪರ್ಧೆಯಲ್ಲಿ ಆಯ್ಕೆ ಆಗಿದ್ರು ಅಂದ್ರೆ OBC ಮೀಸಲಾತಿ ಒಳಗಡೆ ಅವರಿಗೆ ಸೇರಿಸಬಾರ್ದು. ಈಗ ಓಪನ್ ಕಾಂಪಿಟೇಷನ್ ಅಲ್ಲಿ ಅವ್ರು ಸೆಲೆಕ್ಷನ್ ಆಗ್ಬಿಟ್ಟಿರ್ತಾರೆ, ಅವಾಗ ಅವ್ರನ್ನ OBC ಮೀಸಲಾತಿ ಒಳಗಡೆ ಸೇರಿಸ್ಬಿಡ್ಬೇಡ್ರಿ ಅಂತ ಅರ್ಥ. ಅಂದ್ರೆ OBC ಅವ್ರದೇ ಸಪರೇಟ್ ಆಗಿ ಒಂದು ಲಿಸ್ಟ್ ಆಗ್ಬೇಕು ಅನ್ನುವಂಥದ್ದನ್ನ ನೋಡ್ಲಾಗತ್ತೆ ಇಲ್ಲಿ.
ನೆಕ್ಸ್ಟ್ ಪ್ರಮೋಷನ್ಗಳಿಗೆ ಮೀಸಲಾತಿ, ಅಲ್ಲೂ ಕೂಡ ಆ, ಬಡ್ತಿ ಪಡ್ಕೊಳ್ತಿರ್ತಾರಲ್ಲ ಹಿಂದುಳಿದ ವರ್ಗದವರಿಗೆ ಪ್ರೋತ್ಸಾಹ ಹಂತದಲ್ಲಿಯೂ ಕೂಡ ಅಥವಾ ಪ್ರಮೋಷನ್ ಮಾಡುವಾಗಲೂ ಕೂಡ ಮೀಸಲಾತಿ ಅನ್ವಯ ಆಗ್ಬೇಕು ಅನ್ನೋ ವರದಿಯನ್ನ ಅಥವಾ ಶಿಫಾರಸನ್ನ ಕೊಡುತ್ತೆ. ಜೊತೆಗೆ ರೋಸ್ಟರ್ ಸಿಸ್ಟಮ್ ಇದೆಯಲ್ಲ, ಒಬಿಸಿಗಳಿಗೆ ಖಾತ್ರಿ ನೀಡೋದಕ್ಕೋಸ್ಕರ SC ST ಪ್ರಕಾರ ರೋಸ್ಟರ್ ಸಿಸ್ಟಮ್ ಜಾರಿಗೆ ತರುವಂತ ಶಿಫಾರಸನ್ನ ಮಾಡಲಾಗುತ್ತೆ ಇದರಲ್ಲಿ ಅನ್ನೋದನ್ನ ಗಮನಿಸಬೇಕು. ನೆಕ್ಸ್ಟ್ ವಯೋಮಿತಿಯ ಹೆಚ್ಚಳವನ್ನು ಕೂಡ ಶಿಫಾರಸು ಮಾಡಿರ್ತಾರೆ. ಒಬಿಸಿ ಅಭ್ಯರ್ಥಿಗಳ ಗರಿಷ್ಠ ವಯಸ್ಸನ್ನ SC ST ಗಳಿಗಂತಾನೆ ಸಡಿಲಗೊಳಿಸುವಂತ ಒಂದು ಶಿಫಾರಸನ್ನ ಕೊಡ್ಲಾಗಿರುತ್ತೆ ಅನ್ನೋದನ್ನ ನೋಡಬಹುದು. ಆಯೋಗದ ಮಾನದಂಡಗಳೇನಿದಾವೆ ಅಂದ್ರೆ, ಮೊದಲನೇದಾಗಿ ಸಾಮಾಜಿಕವಾದಂತ ಮಾನದಂಡಗಳು, ಕ್ರೈಟೀರಿಯಾಗಳು ಏನು, ಹಿಂದುಳಿದ ಜಾತಿ, ವರ್ಗ ಇವುಗಳ ಒಪ್ಪಿಗೆ ಆಗಬೇಕು ಡಿಸಿಷನ್ ತೆಗೆದುಕೊಂಡಂಥದ್ದು. ಜೊತೆಗೆ ಗ್ರಾಮೀಣ ಮತ್ತು ಶ್ರಮಜೀವಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿರುವಂಥದ್ದು, ಅದು ಒಂದು ಪಾಯಿಂಟ್ ಅನ್ನೋದನ್ನ ಗಮನಿಸಬಹುದು. ಗ್ರಾಮೀಣ ಮತ್ತು ಶ್ರಮಜೀವಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿರೋದನ್ನ ನಾವು ಗಮನಿಸ್ತೀವಿ, ಅದನ್ನು ಕೂಡ ಒಂದು ಮಾನದಂಡವಾಗಿ ಇಟ್ಕೊಂಡ್ರು. ನೆಕ್ಸ್ಟ್ ಶೈಕ್ಷಣಿಕ ಮಾನದಂಡಗಳನ್ನ ಏನ್ ಇಟ್ಕೊಂಡ್ರು ಅಂತಂದ್ರೆ, 5 ರಿಂದ 11 ವರ್ಷದ ಮಕ್ಕಳ ಶಾಲೆಗೆ ಹೋಗದ ಪ್ರಮಾಣ ರಾಜ್ಯ ಸರಾಸರಿಗಿಂತ 25% ಹೆಚ್ಚಾಗಿದೆ ಅಂತೇಳಿ ವರದಿದೆ. ಆ ಒಂದು ಮಾನದಂಡವನ್ನ ಇಟ್ಕೊಳ್ಳಾಯ್ತು ಈ ಆಯೋಗದಲ್ಲಿ. ಜೊತೆಗೆ ಶಾಲೆಯನ್ನ ಮಧ್ಯದಲ್ಲಿ ಬಿಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳ ಪ್ರಮಾಣ ಹೆಚ್ಚುತ್ತಾ ಇದ್ದಾರಲ್ಲ, ಅದನ್ನೂ ಕೂಡ ಪರಿಗಣಿಸಿ ಆಯೋಗ ಶಿಫಾರಸುಗಳನ್ನ ಸಿದ್ಧಪಡಿಸಿದೆ ಅನ್ನೋದನ್ನ ಗಮನಿಸಬಹುದು. ಜೊತೆಗೆ ಆರ್ಥಿಕವಾಗಿ ಏನು ಮಾನದಂಡ ಇಟ್ಕೊಂಡ್ರು ಅಂದ್ರೆ, ಕುಟುಂಬದ ಸರಾಸರಿ ಆರ್ಥಿಕ ಸ್ಥಿತಿ ರಾಜ್ಯ ಸರಾಸರಿಗಿಂತ 25% ಕಡಿಮೆ ಇರಬೇಕು. ನೋಡಿ, ಪರ್ಸೆಂಟೇಜ್ ಹಾಕಿದ್ದಾರೆ, 25% ಕಡಿಮೆ ಇರಬೇಕು ಅಂತದನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ಆಯೋಗದಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಾರೆ ಆಯೋಗದ ಸದಸ್ಯರುಗಳು. ಕಚ್ಚಾ ಮನೆಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗ್ತಿರೋದು, ಇವುಗಳನ್ನೂ ಕೂಡ ಪರಿಗಣಿಸಿಕೊಂಡು ಏನ್ ಮಾಡ್ಬೇಕಂತೆ, ಆಯೋಗ ತನ್ನ ಶಿಫಾರಸುಗಳನ್ನ ರೆಡಿ ಮಾಡ್ಬೇಕು ಅನ್ನುವಂತ ಒಂದು ಕ್ರೈಟೀರಿಯನ್ ಇಟ್ಕೊಂಡಿದ್ರು. ಇತಿಹಾಸದ ಪ್ರಭಾವ ಅಂತ ಬಂದಾಗ, ನಮ್ಮ ಮಂಡಲ್ ಆಯೋಗದ ಶಿಫಾರಸುಗಳು 1990 ಪ್ರಚಾರಕ್ಕೆ ಬರ್ತವೆ. ಜಯಪ್ರಕಾಶ್ ನಾರಾಯಣ್ ನೇತೃತ್ವದ ಜನತಾದಳ ಸರ್ಕಾರದಿಂದ ಇದನ್ನ ಅಳವಡಿಸಲಾಗಿತ್ತು ಅನ್ನೋದನ್ನ ಗಮನಿಸಬಹುದು. ಈ ಒಂದು ಶಿಫಾರಸುಗಳು ಒಬಿಸಿ ಮೀಸಲಾತಿ ಚಲನೆಯನ್ನ ಪ್ರೇರೇಪಿಸಿದಾವೆ. ಈ ಆಯೋಗ ಭಾರತದಲ್ಲಿ ಸಾಮಾಜಿಕ ನ್ಯಾಯದ ಸಂಕಲ್ಪಕ್ಕೆ ಮಹತ್ವದ ಅಧ್ಯಾಯವನ್ನ ಸೇರಿಸ್ಕೊಳ್ತಾ ಹೋಗುತ್ತೆ. ಮುಖ್ಯವಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಪ್ರೇರಣೆಯನ್ನ ನೀಡ್ತಾ ಬಂದಿದೆ ಅನ್ನೋದನ್ನ ಗಮನಿಸಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಕೆಲವು ಪ್ರಶ್ನೆಗಳನ್ನು ನೋಡೋಣ. 1992 ಒಂದು ಕೇಸ್ ನಡೆದಿದೆ, ಇಂದಿರಾ ಸಹಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸು, ಮಂಡಲ್ ಮೊಕದ್ದಮೆ ಅಂತೇಳಿ ಕರಿತೀವಿ ಇದನ್ನ. ಈ ಒಂದು ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡತಕ್ಕಂತಹ ಪ್ರಮುಖ ಸೂಚನೆ ಯಾವುದು ಅಂತಂದ್ರೆ, ಆಪ್ಷನ್ ಬಿ, ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವನ್ನ ರಚನೆ ಮಾಡಬೇಕು. ಯಾವಾಗ ಬೇಕಾದಾಗ ಅವಾಗ ಆಯೋಗ ರಚನೆ ಮಾಡೋದಲ್ಲ, ಶಾಶ್ವತವಾಗಿ ಒಂದು ಆಯೋಗವನ್ನ ರಚನೆ ಮಾಡಬೇಕು ಅಂತೇಳಿ 1992 ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ನೀಡಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಇದನ್ನ ಪಾಯಿಂಟ್ ಆಗಿ ಇಟ್ಕೊಳ್ಳಿ. ಮಂಡಲ್ ಆಯೋಗ ಹಿಂದುಳಿದ ವರ್ಗಗಳ ಗುರುತಿಗೆ ಅಂತೇಳಿ ಸಮೀಕ್ಷೆ ನಡೆಸಿದ್ದು, ಜನರ ಸಾಕ್ಷರತೆ ಮತ್ತು ಕೆಲಸದ ಆಧಾರದ ಮೇಲೆ ಪರಿಶೀಲನೆ ಮಾಡಿದಾವೆ. ಪಿ ಸಾಗರ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಸರ್ಕಾರ ಏನ್ ಮಾಡ್ತು, ತೀರ್ಪು ಕೊಟ್ಟಿರುವಂತಹ ಆ ತೀರ್ಪಿನಲ್ಲಿ ಜಾತಿ ಒಂದೇ ಆಧಾರ ಅಲ್ಲ ಅಂತೇಳಿ ಹೇಳಿದ್ದನ್ನ ಗಮನಿಸಿದೀವಿ. ಜೊತೆಗೆ ಪಿ ರಾಜೇಂದ್ರನ್ ಕೇಸ್ನಲ್ಲಿ, ಪ್ರಕರಣದಲ್ಲಿ ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ ಹಿಂದುಳಿದಿಕೆಯಲ್ಲದೆ ಇತರೆ ಆಧಾರಗಳ ಅಗತ್ಯ ಇದೆ ಅಂತ ಹೇಳ್ತು. ಅಂದ್ರೆ ಬರೀ ಶಿಕ್ಷಣವಾಗಿ ಹಿಂದುಳಿದಿದ್ದಾರೆ ಅಂದ ತಕ್ಷಣ ಹಿಂದುಳಿದವರು ಅಂತ ಹೇಳಕ್ಕಾಗಲ್ಲ, ಇತರೆ ಆಧಾರಗಳನ್ನು ಕೂಡ ಗಮನಿಸಿಕೊಂಡು ಒಬ್ಬ ವ್ಯಕ್ತಿಯನ್ನ ಹಿಂದುಳಿದ ಜನಾಂಗಕ್ಕೆ ಸೇರಿದವನು ಅಂತ ಹೇಳ್ಬೇಕಾಗತ್ತೆ ಅಂತೇಳಿ. ನೆಕ್ಸ್ಟ್ MR ಬಾಲಾಜಿ ವರ್ಸಸ್ ಸ್ಟೇಟ್ ಆಫ್ ಮೈಸೂರು ತೀರ್ಪು ಪ್ರಕರಣಕ್ಕೆ ಬಂದಾಗ ಅವರು 50% ಮೀಸಲಾತಿಯನ್ನ ನಿಗದಿಪಡಿಸಿದ್ರು. 50% ಮೀಸಲಾತಿಯನ್ನ SC STಗೆ 22.5% ಮೀಸಲಾತಿ ಕೇಂದ್ರ ಸರ್ಕಾರದ ಮೂಲಕ ನಿರ್ಧಾರ ಮಾಡಿಬಿಟ್ರು. ನಂತರ 1980s ಮಂಡಲ್ ಆಯೋಗ ತನ್ನ ವರದಿಯನ್ನ ಸಲ್ಲಿಸಿದ್ದನ್ನ ಗಮನಿಸಿದ್ವಿ. ಹಿಂದುಳಿದ ವರ್ಗಗಳ ಒಟ್ಟು ಪ್ರಮಾಣ 52% ಅಂತೇಳಿ ವರದಿಯನ್ನ ತಯಾರು ಮಾಡಿತ್ತು. ಅವಾಗ 27% ಮೀಸಲಾತಿಯನ್ನ ವೃತ್ತಿ ತರಬೇತಿ ಮತ್ತೆ ಶಿಕ್ಷಣ ಕ್ಷೇತ್ರಗಳಿಗೆ ಶಿಫಾರಸು ಮಾಡಿದ್ದನ್ನ ಗಮನಿಸಿದ್ವಿ. ನೆಕ್ಸ್ಟ್ 1990s VP ಸಿಂಗ್ ಸರ್ಕಾರ ಈ ಒಂದು ಶಿಫಾರಸಿಗೆ ಅನುಮೋದನೆಯನ್ನ ಕೊಡ್ತು ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಇಂದಿರಾ ಸಹಾನಿ ಮೊಕದ್ದಮೆ ಏನಿದೆಯಲ್ಲ, ಇದು 9 ನ್ಯಾಯಾಧೀಶರ ಪೀಠದಿಂದ ಪರಿಶೀಲನೆ ಆಗಿದ್ದಂಥದ್ದು. ಇದು ಸುಮ್ಮನೆ ಸಾಮಾನ್ಯವಾದ ಪ್ರಕರಣ ಅಲ್ಲ, ಬಿಗ್ ಕೇಸು. 9 ನ್ಯಾಯಾಧೀಶರ ಪೀಠದಿಂದ ಪರಿಶೀಲಿಸಲ್ಪಟ್ಟಿತ್ತು ಅನ್ನೋದನ್ನು ಗಮನಿಸಬಹುದು. ಮೀಸಲಾತಿಯ ಗರಿಷ್ಠ ಪ್ರಮಾಣ 50% ಆಗಿರ್ಬೇಕು ಅಂತೇಳಿ ತೀರ್ಪನ್ನ ಕೊಟ್ಟಿದೆ. ಕ್ರೀಮಿ ಲೇಯರ್ ಅಂತ ಏನ್ ಬರುತ್ತಲ್ಲ, ಇದು ಹಿಂದುಳಿದ ವರ್ಗಗಳಿಂದ ಹೊರಗಿಟ್ಟು ಕ್ರೀಮಿ ಲೇಯರ್ ಅಂತ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋದ್ರು. ಈಗ ಆದಾಯ ಅದು ಈ ಒಂದು ಕ್ರೈಟೀರಿಯಾದಲ್ಲಿ ನೋಡ್ತಾ ಹೋದಾಗ ಕ್ರೀಮಿ ಲೇಯರ್ ಅನ್ನ ಫಿಕ್ಸ್ ಮಾಡ್ತಾ ಬರ್ತಾರೆ. ಆ ಒಂದು ಮ್ಯಾಕ್ಸಿಮಮ್ ಲಿಮಿಟೇಷನ್ ಆಫ್ ದ ಇನ್ಕಮ್ ಅಂತ ಏನ್ ಕರಿತೀವಲ್ಲ, ಅದನ್ನ ಕ್ರೀಮಿ ಲೇಯರ್ ಅಂತ ಕರಿತೀವಿ. ಅದರಿಂದ ಹಿಂದುಳಿದ ವರ್ಗಗಳಿಂದ ಅದನ್ನ ಹೊರಗಿಟ್ಬಿಟ್ರು.
ಪ್ರತಿಯೊಂದು ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ರಚನೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಆವಾಗಲೇನೆ 1992 ನಲ್ಲಿ ಈ ನವೆಂಬರ್ ನಲ್ಲಿ ಈ ಒಂದು ತೀರ್ಪು ಪ್ರಕಟ ಆಗಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ನಾವು. ನೆಕ್ಸ್ಟ್ ಬಂದಾಗ KC ವಸಂತ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಈ ಒಂದು ತೀರ್ಪು ಏನಂತ ಹೇಳುತ್ತೆ, ಜಾತಿಯೊಂದೇ ಆಧಾರ ಅಲ್ಲ ಅಂತ ಹೇಳ್ತು. ಜೊತೆಗೆ ಮಂಡಲ್ ಆಯೋಗದ ವರದಿ ಜಾತಿ ಮತ್ತು ಹಿಂದುಳಿದಿಕೆಯ ಪ್ರಾಮುಖ್ಯತೆಯನ್ನು ಪ್ರಸ್ತಾಪ, ಅದನ್ನ ಗಮನಿಸಬಹುದು. ಇದು ಒಂದು ಟೀಕಾತ್ಮಕವಾಗಿ ಹೇಳುವಂತದ್ದು, ಜಾತಿ ಮತ್ತು ಆರ್ಥಿಕ ಹಿಂದುಳಿದುವಿಕೆ ಪ್ರಾಮುಖ್ಯತೆಯನ್ನ ಪ್ರಸ್ತಾಪ ಮಾಡ್ಬಿಟ್ಟಿದೆ ಅಂತ. ಸಮಾಜ ಮತ್ತು ಶಿಕ್ಷಣದ ಹಿಂದುಳಿದಿಕೆ ಏನಿದೆಯಲ್ಲ, ಇದು ಅಡಿಪಾಯವಾಗಲಾಯಿತು ಅನ್ನೋದನ್ನ ಗಮನಿಸಬಹುದು. ಸಮಾಜ ಮತ್ತು ಶಿಕ್ಷಣದ ಹಿಂದುಳಿದಿಕೆ ಇದೆಯಲ್ಲ, ಅದು ಅಡಿಪಾಯ ಆಗಲ್ಲ ಅಂತ ಅರ್ಥ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಒಪ್ಪಿಗೆಯೊಂದಿಗೆ ಹಿಂದುಳಿದ ವರ್ಗಗಳ ಆಯೋಗದ ಮಹತ್ವವನ್ನ ಒತ್ತಿ ಹೇಳಿದೆ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಬಂದಾಗ ನಾಗರಿಕ ಸೇವಾ ಹುದ್ದೆಗಳಲ್ಲಿ 27% ಮೀಸಲಾತಿ ಶಿಫಾರಸು ಮಾಡಲಾಯಿತು ಅನ್ನೋದನ್ನ ಗಮನಿಸಬೇಕು. ಮಂಡಲ್ ಆಯೋಗದ ಶಿಫಾರಸುಗಳನ್ನ 10 ವರ್ಷಗಳ ನಂತರ ಅನುಷ್ಠಾನ ಮಾಡ್ತಾರೆ. ಅಂದ್ರೆ 1980 ರಿಪೋರ್ಟ್ ಕೊಡ್ತಾರೆ, 90s ಅಲ್ಲಿ ಅದನ್ನ ಜಾರಿ ತರ್ತಾರೆ. ಸರ್ಕಾರಿ ಸೇವೆಗಳಲ್ಲಿ ಮೀಸಲಾತಿ ಮಿತಿಯನ್ನ ಪುನಃ ದೃಢಪಡಿಸಲಾಯಿತು ಅನ್ನೋದನ್ನ ಗಮನಿಸ್ಕೊಳ್ಬೇಕು. ನೋಡಿ, 10 ವರ್ಷ ಆದ್ಮೇಲೆ ಅನುಷ್ಠಾನಕ್ಕೆ ಬಂತಲ್ಲ, ಹಾಗಾದ್ರೆ ಯಾವ ಸರ್ಕಾರದ ಅವಧಿಯಲ್ಲಿ ಅನುಷ್ಠಾನಕ್ಕೆ ಬಂದಿದ್ದು? VP ಸಿಂಗ್ ಸರ್ಕಾರದ ಅವಧಿಯಲ್ಲಿ. ಅವನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಹಿಂದುಳಿದ ವರ್ಗಗಳ ಬೋಧನೆಗೆ ಸರ್ಕಾರ ಪ್ರೋತ್ಸಾಹವನ್ನು ನೀಡಲಾಯಿತು. ಸಾಮಾಜಿಕ ಹಿಂದುಳಿದುವಿಕೆ ಮತ್ತೆ ಶೈಕ್ಷಣಿಕ ಹಿಂದುಳಿದಿಕೆ ಎರಡೂ ಕೂಡ ಬಹಳ ಪ್ರಮುಖವಾದಂಥದ್ದು. ಎರಡೂ ಹಿಂದುಳಿದುವಿಕೆ ಏನಿದೆಯಲ್ಲ, ಇದು ಮೌಲ್ಯಮಾಪನದ ಪ್ರಮುಖ ಅಂಶಗಳಾಗಿ ಪರಿಗಣಿಸಲ್ಪಡುತ್ತೆ. ಅದನ್ನ ಗಮನಿಸಬೇಕಾಗಿರುತ್ತೆ ನಾವು. ನೆಕ್ಸ್ಟ್, ಇಂದಿರಾ ಸಹಾನಿ ಮೊಕದ್ದಮೆ ಬಂದಾಗ ದೇಶದ ಮೀಸಲಾತಿ ನೀತಿಗಳ ಪ್ರಾಮುಖ್ಯತೆಯನ್ನು ಬಲಪಡಿಸ್ತಾ ಬರ್ತಾರೆ. ಶಾಶ್ವತ ಆಯೋಗ ಅಂತ ಬಂದಾಗ ರಾಜ್ಯಗಳಲ್ಲಿ ತಾತ್ಕಾಲಿಕ ಮೀಸಲಾತಿ ವಿವಾದವನ್ನ ನಿವಾರಣೆ ಮಾಡ್ತಾ ಹೋಗುತ್ತೆ. ಕ್ರೀಮಿ ಲೇಯರ್ ಮೂಲಕ ಸರ್ವೋತ್ತಮ ಹಿಂದುಳಿದ ವರ್ಗಗಳಿಗೆ ಗಮನ ಹರಿಸ್ತಾ ಹೋಗ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಸಂವಿಧಾನದ ಚೌಕಟ್ಟಿನಲ್ಲೇ ನೀಡ್ತಾ ಬಂದಿದೆ ಅನ್ನೋದನ್ನ ಗಮನಿಸಬಹುದು. ಹಿಂದುಳಿದ ವರ್ಗಗಳ ನ್ಯಾಯವನ್ನ ಸಾಧಿಸೋದಕ್ಕೋಸ್ಕರ ನ್ಯಾಯಾಂಗದ ಪ್ರಾಮುಖ್ಯತೆಯನ್ನು ವೀಕ್ಷಿಸಲಾಯಿತು. ಈ ತೀರ್ಪು ಭಾರತದ ಮೀಸಲಾತಿ ವ್ಯವಸ್ಥೆಗೆ ನಿರ್ಧಾರಾತ್ಮಕ ದೃಷ್ಟಿಕೋನವನ್ನ ನೀಡ್ತು ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಆರ್ಥಿಕವಾಗಿ ಹಿಂದುಳಿದ ವರ್ಗದ ಜನರಿಗೆ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ಸಹಕಾರವನ್ನ ಘೋಷಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ನೋಡಿ, ಹಿಂದುಳಿದ ವರ್ಗದವರಿಗೆ ಸಮಾನ ನ್ಯಾಯ ಇರಬೇಕು, ಜೊತೆಗೆ ಉಚಿತ ಕಾನೂನು ಸಹಕಾರ ಕೊಡ್ತೀವಿ ಅಂತ ಇರ್ಬೇಕು. ಅಂದ್ರೆ ಆ ಒಂದು ಸಪೋರ್ಟ್ ಮಾಡುವಂತ ತಿದ್ದುಪಡಿ ಯಾವುದು ಅಂತಂದ್ರೆ ಅದು 42ನೇ ತಿದ್ದುಪಡಿ ಅಂತ ಗಮನಿಸ್ತೀವಿ. ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಲ್ಲ, 1976 ಅಲ್ಲಿ ಆಗಿದ್ದು ಅದು. ಈ ಮಂಡಲ ಆಯೋಗ ನೋಡಿ ವರದಿ ಸಲ್ಲಿಸಿದ್ದ ಯಾವಾಗ? 1980s. ಹಿಂದುಳಿದ ವರ್ಗಗಳಿಗೆ 27% ಮೀಸಲಾತಿಯನ್ನ ಶಿಫಾರಸು ಮಾಡಿದ್ದು ಇದೇ ಮಂಡಲ ಆಯೋಗ. ಇಂದಿರಾ ಸಹಾನಿ ಕೇಸಲ್ಲಿ 50% ಮೀಸಲಾತಿ ನಿರ್ಧಾರವನ್ನ ಮಾಡಲಾಗಿದೆ ಅನ್ನೋದನ್ನ ಗಮನಿಸಬಹುದು. ಬಹಳ ಪ್ರಮುಖವಾದಂತ ಇನ್ಫಾರ್ಮೇಶನ್ ಇವೆಲ್ಲ. ನೆಕ್ಸ್ಟ್, ಕ್ರೀಮಿ ಲೇಯರ್ ಗುರುತಿಸುವಂತದ್ದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಿಂದ ಅವಶ್ಯಕ ಅಂತ ಹೇಳಿ ಗಮನಿಸಬೇಕು. ನೆಕ್ಸ್ಟ್, ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವನ್ನು ಕೂಡ ರಚನೆ ಮಾಡಲಿಕ್ಕೆ ಆದೇಶಿಸಲಾಯಿತು ಅನ್ನೋದನ್ನ ಗಮನಿಸಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ, ಯಾವ ತಿದ್ದುಪಡಿ ಮೂಲಕ 15/4, 16/4 ಅನ್ನ ವಿಶೇಷವಾಗಿ ಸೇರಿಸಲಾಗಿದೆ ಅಂತಂದ್ರೆ ಆಪ್ಷನ್ ಬಿ 93ನೇ ತಿದ್ದುಪಡಿ, 93rd ಅಮೆಂಡ್ಮೆಂಟ್ ಅಲ್ಲಿ ಈ ಒಂದು ಬದಲಾವಣೆನ ಮಾಡಿದ್ದಾರೆ ಅಂತ ಗಮನಿಸಬೇಕು. 93ನೇ ತಿದ್ದುಪಡಿ 2005ರಲ್ಲಿ ಜಾರಿಗೆ ಬಂದಿದ್ದು 2005ರಲ್ಲಿ 93rd ಅಮೆಂಡ್ಮೆಂಟ್. ಈ ತಿದ್ದುಪಡಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಒದಗಿಸೋದಕ್ಕೋಸ್ಕರ ಒಂದು ಅವಕಾಶವನ್ನು ಮಾಡಿಕೊಡ್ತು. 15/4, 16/4 ಏನಿದಾವಲ್ಲ ಆರ್ಟಿಕಲ್ಸ್, ಇವುಗಳ ಮೂಲಕ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಹಕ್ಕುಗಳನ್ನ ಬಲಪಡಿಸ್ತಾ ಹೋಗಿದ್ದಾರೆ. ಸಾಮಾನ್ಯ ವರ್ಗದವರ ವಿರೋಧದ ನಡುವೆ ತಿದ್ದುಪಡಿಯನ್ನ ಅನುಮೋದನೆ ಕೂಡ ಮಾಡಲಾಯಿತು. ಸರ್ಕಾರಿ ಹಾಗೂ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನ ಕೂಡ ಅನುಮತಿಸಲಾಯಿತು. ಅಪೋಸಿಷನ್ ಕೂಡ ಬಂತು, ಜೊತೆಗೆ ಅದನ್ನ ಬ್ಯಾಲೆನ್ಸ್ ಕೂಡ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರು ಅನ್ನೋದನ್ನ ಗಮನಿಸಬಹುದು. ಇದಿಷ್ಟು ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಬ್ಯಾಕ್ವರ್ಡ್ ವೆಲ್ಫೇರ್ ಆಫೀಸರ್ಗೆ ಸಂಬಂಧಪಟ್ಟಂತೆ ಈ ಗ್ರೂಪ್ ಬಿ ಗೆ ಏನ್ ಎಕ್ಸಾಮ್ ನಡೀತಾ ಇದೆ ತುಂಬಾ ಸಹಕಾರಿಯಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಇನ್ನೇನಾದ್ರೂ ಇನ್ಫಾರ್ಮೇಶನ್ ಅನ್ನ ಅಥವಾ ಮಾಹಿತಿಯನ್ನ ಕಲೆ ಹಾಕಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಇನ್ನೊಂದಷ್ಟು ಮುಂದಿನ ಸೆಷನ್ಗಳಲ್ಲಿ ಈ OBC ವರ್ಗಕ್ಕೆ ಗ್ರೂಪ್ ಬಿ ಎಕ್ಸಾಮ್ಗೆ ಏನ್ ಸಹಾಯ ಆಗುತ್ತೆ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಲ್ರಿಗೂ ನಮಸ್ಕಾರ.